ಓ ಏನ್ ಮನೆ ಚೆನ್ನಾಗಿದ್ಯಾ? ಆ ಹೌಡಿ ಮನೆ ಹೌಡಿ. ಏನ್ ಮಾಮ ಇದು ರೌಡಿ? ಇವಾಗೆಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಳ್ತಾನೆ ಇಲ್ಲ ಮನೆ. ನಾನು ಇವಾಗ ಅಮೆರಿಕಾಗ್ ಬಂದಾಯ್ತು. ಎಷ್ಟು ದಿನ ಅಂತ ನಾನು ಯಶವಂತಪುರದಲ್ಲಿ ಎಮ್ಮೆ ಮಕ ನೋಡ್ಕೊಂಡಿರೋದು. ಹೆಂಗೈತೆ ಮನೆ ನಾರ್ತ್ ಅಮೆರಿಕಾ? ನಾನು ಕಾಸ್ಟ್ಯೂಮು ಉಪೇಂದ್ರ ಅವ್ರು ನೋಡಿದ್ರೆ ಗಾಬರಿ ಆಗ್ಬಿಡ್ಬೇಕು. ಹೆಂಗೈತೆ ವಾಲ್ಮಾರ್ಟ್ ಅಲ್ಲಿ ತಗೊಂಡಿರೋ ಟೀ ಶರ್ಟ್, ರಾಸ್ ಅಲ್ಲಿ ತಗೊಂಡಿರೋ ಶಾರ್ಟ್ಸ್, ಕಾಸ್ಟ್ಗಳು ತಗೊಂಡಿರೋ ಕಾಚ್ ಐತೆ ನೋಡ್ತೀಯಾ? ಬೇಡ ಮಾಮ, ಬೇಡ ಮಾಮ, ಅಯ್ಯೋ, ಬೇಡ ಮಾಮ. ಓಕೆ ಮನೆ, ಹೆಂಗ್ ಕಾಣಿಸ್ತಾ ಇದೆ ಮನೆ? ಸುಬ್ಬು ಮಾಮ ಫ್ರಮ್ ಅಲಬಾಮಾ, ಯುವರ್ ಫ್ರೆಂಡ್ಲಿ ನೈಬರ್ಹುಡ್ ಮಾಮ. ಹೆಂಗೆ ಮನೆ ಚೆನ್ನಾಗೈತಲ್ಲಪ್ಪೋ? ಇಲ್ಲ, ಏನ್ ವಿಷಯ ಮಾಮ ನೀನ್ ಬಂದಿರೋದು? ಓ ಮನೆ, ಮೇನ್ ವಿಷಯ ಮನೆ ಮಾತಾಡಕ್ ಬಂದಿರೋದು. ಒಂದೊಂದು ಪಕ್ಕ ಸುಬ್ಬು ಮಾಮ ವಿಲ್ ಬಿ ಇನ್ ಅಕ್ಕ ಮನೆ. ಹೆಂಗೆ ಅಕ್ಕನ? ಅದೇ ಮಾಮ, ಪೀಣ್ಯದಲ್ಲಿ ನಿಮ್ ಅಕ್ಕ ಇದ್ರಲ್ಲ, ಏರಿಯಾದವ್ರದ್ದು ಚೀಟಿ ದುಡ್ಡೆಲ್ಲ ತಗೊಂಡು ಓಡೋಗ್ಬಿಟ್ಟಿದ್ರಲ್ಲ, ಅವ್ರ ಮಾಮ? ಅಯ್ಯೋ ನಿನ್ ಬಾಯಿಗೆ ನನ್ ಬುರಿಟೋ ಅಕ್ಕ, ಸುಮ್ನಿರೋ ಮನೆ. ಆ ಅಕ್ಕ ಅಲ್ಲ ಮನೆ, ಇದು AKKA ಅಕ್ಕ. ಇದಕ್ಕೆ ಅಕ್ಕ ಬೇರೆ ಅಕ್ಕ. ಇದು ಅಕ್ಕ ಪಕ್ಕ ಯಾರು ಇಲ್ಲ ಅಂದ್ರೆ ಅಕ್ಕ ಬಗ್ಗೆ ಹೇಳ್ತೀನಿ. ಕಿವಿನ ದಾಸವಾಳ ಊತರ ಅರಳಿಸ್ಕೊಂಡು ಕೇಳು ಮನೆ. ಅಕ್ಕ ಅಂದ್ರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ ಅಂತ. ನೀನ್ ಕೇಳಿರ್ಬೋದು, ಚಿಕ್ಕ ವಯಸ್ಸಿಂದ ಅಮೆರಿಕಾನಲ್ಲಿ ಅಕ್ಕ ಅಂತ ಒಂದು ಫಂಕ್ಷನ್ ನಡೆಯುತ್ತೆ ಮನೆ. ಇಡೀ ಅಮೆರಿಕಾಲಿರೋ ಕನ್ನಡಿಗರು ಮತ್ತೆ ಬೇರೆ ಪ್ರಪಂಚದಲ್ಲಿರೋ ಕೆಲವು ಕನ್ನಡಿಗರೆಲ್ಲ ಸೇರ್ಕೊಂಡು ಒಂದು ಫಂಕ್ಷನ್ ಮಾಡ್ತಾರೆ. ಅವಾರ್ಡ್ಸ್ ಫಂಕ್ಷನ್ ತರ ಇರುತ್ತೆ. ಡಾನ್ಸು, ಸಿಂಗಿಂಗು, ಏನು ಬೇಕೋ ಅದು. 24 ಗಂಟೆ ಊಟ ತಿಂಡಿ. ಒಂಥರ ಏನಂತೀಯ ಮನೆ, ಕನ್ನಡಿಗರಿಗೆಲ್ಲ ಒಂದು ಸ್ಕೂಲ್ ಡೇ ತರ ಅನ್ಕೊಂಬಿಡು ಮನೆ. 2 ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ನಿಮ್ ತಂದೆ ತಾಯಿಗೆಲ್ಲ ಕೇಳು, ಅದ್ರಿಗೆಲ್ಲ ಗೊತ್ತಿರುತ್ತೆ. ನನ್ನ ಮಗನೇ ಇಂಥದ್ದೆಲ್ಲ ಕೇಳ್ಬೇಡ ಅಪ್ಪ ಅಮ್ಮನಿಗೆ ನೀನು. ನಮ್ಮ ಕನ್ನಡಿಗರಿಗೆಲ್ಲ ಈ ಅಕ್ಕ ಅನ್ನೋದು ಹೆಂಗೆ ಅಂದ್ರೆ, ಕಲಾವಿದರಿಗೆಲ್ಲ ಇಲ್ಲೋಗಿ ಪರ್ಫಾರ್ಮ್ ಮಾಡ್ಬಿಟ್ರೆ, ಇಲ್ಲೋಗಿ ಅಲ್ಲಿ ಪಾಲ್ಗೊಂಡ್ಬಿಟ್ರೆ ಅಕ್ಕನೇ ಒಂದು ಬಾಕ್ಸರ್ ಅವಾರ್ಡ್ ಇದ್ದಂಗೆ ಮನೆ. ಅಯ್ಯೋ, ಬಾಕ್ಸರ್ ಅಲ್ಲ ಮಾಮ, ಆಸ್ಕರ್ ಅವಾರ್ಡ್ ಅದು. ಬಾಕ್ಸರ್ ಅಲ್ವ ಮನೆ? ಕಿವಿ ಅಗಲ್ಸ್ಕೊಂಡು ಕಣ್ಣು ಅಗಲ್ಸ್ಕೊಂಡು ಬಾಯಿನ ಬಿಟ್ಕೊಂಡು ಕೇಳು ಮನೆ. ಫಿಲಾಡೆಲ್ಫಿಯಾ ಅನ್ನೋ ಊರಲ್ಲಿ ಇದು ಸೆಪ್ಟೆಂಬರ್ 4, 5, 6 ನಡೆಯುತ್ತೆ. ಅಮೆರಿಕಲ್ಲಿರೋ ಎಲ್ಲ ಕನ್ನಡಿಗರು ಸೇರ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಎಲ್ಲರೂ ಬರ್ತಾರೆ. ನಿನ್ ತರ ಬೇವಸಿ ತರ ಒಬ್ಬನೇ ಬರಕ್ ಹೋಗ್ಬೇಡ, ಫುಲ್ ಫ್ಯಾಮಿಲಿನ ಕರ್ಕೊಂಡು ಬಾ. ಅದಕ್ಕೋಸ್ಕರ ಇನ್ವೈಟ್ ಮಾಡೋದಕ್ಕೆ ನಾನು ಬಂದಿರೋದು ಮನೆ. ಆಮೇಲೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಂತ ಒಂದು ಟೈಮ್ ಬಂದೈತೆ ಮನೆ. ಇದಕ್ಕಿನ್ನ ಇನ್ನೇನು ಬೇಕು ಮನೆ? ಅದಕ್ಕೆ ಲೈಫಲ್ಲಿ ಒಂದೇ ಒಂದು ಪಕ್ಕ, ನೀವೆಲ್ಲರೂ ಬರ್ಬೇಕು ಟು ಅಕ್ಕ ಅಷ್ಟೇ. ಇದು ಒಂದೇ ದಿನ ನಡೆಯದ ಮಾಮ? ಇವಾಗ ತಾನೇ ಹೇಳದ್ನಲ್ಲ ಮನೆ, 3 ದಿನ ನಡೆಯುತ್ತೆ. ಒಂದೇ ದಿನ ನಡೆಯಕ್ಕೆ ಅದೇನು CSK ಅದು ತಿಥಿನಾ? 3 ದಿನ ನಡೆಯುತ್ತೆ. ಭರ್ಜರಿ ಊಟನೂ ಇರುತ್ತೆ ಮನೆ. ಹೌದಮ್ಮ? ಹಾ, ನನ್ನ ಮಗನೇ ಊಟ ಅಂದಿದ ತಕ್ಷಣ ಬಾಯಿ ಅಗಲ್ಸ್ಬಿಟ್ಟ. ಊಟನೂ ಇರುತ್ತಪ್ಪ, ಬಾ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಟೈಮ್ ಊಟ ಇರುತ್ತೆ. ಇವಾಗ ಸಮಾಧಾನ ನಿನಗೆ? ನೋಡ್ದ ಮನೆ, ಇದೇ ಮನೆ ವಿಪರ್ಯಾಸ. ನಮ್ ಜನಕ್ಕೆ ಏನು ಇಲ್ಲದೆ ಇದ್ರು ಊಟ ಇರಬೇಕು. ಜೀವನದಲ್ಲಿ ನಮ್ ಜನಕ್ಕೆ 2 ಇದ್ಬಿಟ್ರೆ ಸಾಕು. ಒಂದು ಊಟ, ಇನ್ನೊಂದು ನಾಷ್ಟ. ಇವೆರಡು ಇದ್ಬಿಟ್ರೆ ಸಾಕು, ಬೇರೆ ಏನು ಬೇಡ ಇವ್ರಿಗೆ. ಇನ್ನೇನಾದ್ರೂ ಡೌಟ್ ಇದೆಯಾ ಮನೆ? ಒಬ್ನೇ ಬರ್ಬೋದ ಮಾಮ? ಒಬ್ನೇನಾ? ಏನ್ ಮನೆ, ಇಲ್ಲಿ ಬಂದು ನೀನು USA ನಲ್ಲಿ ಇದ್ದಾಗಿನ ನೀನು ಒಬ್ನೇ ಅಲ್ವಾ ಮನೆ? ಇಲ್ಲೂ ಈ ಫಂಕ್ಷನ್ಗಳಿಗೆ ಒಬ್ನೇ ಬೇವರ್ಸಿ ತರ ಬರಕ್ ಹೋಗ್ಬೇಡ. ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬಾ ಮನೆ. ಇನ್ನೇನೈತೆ, ಈ 3 ದಿನನಾದ್ರೂ ಖುಷಿಯಾಗಿ ಕನ್ನಡದಲ್ಲಿ ಮಾತಾಡ್ಕೊಂಡು ಕನ್ನಡ ಪ್ರೋಗ್ರಾಮ್ಗಳನ್ನ ಒಟ್ಟಿಗೆ ನೋಡಿ ಎಂಜಾಯ್ ಮಾಡೋಣ ಬಾ ಮನೆ. ದಯವಿಟ್ಟು ತಲೆ ಕೆಡ್ಸ್ಕೊಂಬೇಡ. ಹೆಂಡತಿ ಮಕ್ಳನ್ನ ಹೆಂಗಾನ ಕನ್ವಿನ್ಸ್ ಮಾಡಿ ಕರ್ಕೊಂಬಾ. ಯಾವ್ದಾನ ಸೆಕೆಂಡ್ ಸೆಟಪ್ ಇದ್ರೆ ಅದನ್ನು ಕರ್ಕೊಂಬಾ, ಹೋಗ್ಲಿ, ನಾನು ನೋಡ್ಕೊಂತೀನಿ. ಆದ್ರೆ ಸರಿ, ಏನಾದ್ರು ಇದ್ರೆ ಅವ್ನು ಬೇರೆ ಟಿಕೆಟ್ ಹಾಕ್ಸಿ ಕರ್ಕೊಂಬಾ. ಯಾರು ಇಲ್ಲ ಅಂದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಮನೆ? ಯಾರು ಬರಲ್ಲ ಅಂದ್ರೆ ನೀನ್ ಒಬ್ನೇ ಬರ್ತೀಯಾ? ನಾನು ಇರ್ತೀನಿ ಬಾ ಮನೆ. ನಾನು ನಿನ್ ಜಾಲಿಯಾಗಿ ಅಲ್ಲೊಂದ್ ಕಡೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋಣ. ನಾನು ಇರ್ತೀನಿ ಬಾ ಮನೆ. ಯಾರು ಇಲ್ಲದೆ ಇರೋರ್ಗೆ ದೇವ್ರು ಇದ್ದಾನೆ ಅಂತಾರೆ. ಆದ್ರೆ ನಿಂಗೆ ಯಾರು ಇಲ್ಲ ಅಂದ್ರೆ ನೀನ್ ಒಬ್ನೇ ಬಾ ಫಿಲಾಡೆಲ್ಫಿಯಾಗೆ. ಮಗುನ್ ನಾನು ಇರ್ತೀನಿ ಅಲ್ಲಿ. ನಮ್ಮ ಕನ್ನಡದವ್ರನ್ನ ಕನ್ನಡ ಫಂಕ್ಷನ್ಗಳಿಗೆ ಕರೆಯೋದೇ ಇಲ್ಲಿ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಮನೆ. ಅಯ್ಯೋ, ಹೋಗ್ತಾ ಹೋಗ್ತಾ ನಮ್ಮ ಕನ್ನಡದವ್ರನ್ನ ಕನ್ನಡ ಫಂಕ್ಷನ್ಗೆ ಕರೆಯೋಕ್ಕೆ ಅವಿನಾಶೆ ಬರಬೇಕು. ಆಪ್ತಮಿತ್ರ ಫಿಲಮ್ ಇಂದ ಅವ್ರು ಬಂದು ಕರಿಬೇಕು. ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಯೋಚನೆ ಮಾಡಿ ನಾಗವಲ್ಲಿನ ಯಾವ್ದೋ ಮಂಡಲಕ್ಕೆ ಕರೀತಾರಲ್ಲ ಮನೆ, ಆ ತರ ಕರಿಬೇಕು ಮನೆ. ಎಲ್ಲಾರನ್ನೂ ಎತ್ತಾಕೊಂಡ್ ಬಾ ಮನೆ. ನಿಮ್ ಫ್ರೆಂಡ್ಸ್ ಯಾರನ್ನ ಇದ್ರೆ ಅವ್ರನ್ನ ಎತ್ತಾಕೊಂಡ್ ಬಾ. ಫಿಲಾಡೆಲ್ಫಿಯಲ್ಲಿ ಒಂದು ಟ್ರಿಪ್ ಆದಂಗೆ ಆಗುತ್ತೆ ಮನೆ. ಒಂದು 3 ದಿನ ನಮ್ಮವ್ರ ಜೊತೆ ಸೇರಿದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಮನ್ಸು ನಿರಾಳ ಆಗುತ್ತೆ ಮನೆ. ಇಲ್ಲಿ ನಿಮ್ ರಾಜ್ಯಾಧ್ಯಕ್ಷರು ಇನ್ನೇನೇನು ಬಗ್ನಿ ಇನ್ನೇನೇನು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಹೇಳಕ್ ಆಗಲ್ವಲ್ಲ ಮನೆ. ನಿಮ್ ಕೆಂಚಾಲ ಮಂಚಾಲ ಅವ್ರು ಇದಾರಲ್ಲ, ಅವ್ರಿದೇ ಹೆಸ್ಕಟ್ಟಿರೋದು ನಾನು ಕೆಂಚಾಲ ಮಂಚಾಲ ಅಂತ. ನಮ್ಮವ್ರ ಜೊತೆ ಚೆನ್ನಾಗಿ ಆಡ್ಕೊಂಡು ಓಡಾಡ್ಕೊಂಡಿರೋಣ ಮನೆ. ನಿನಗೂ ಒಂದು ನೆಟ್ವರ್ಕಿಂಗ್ ಬೆಳೆದಂಗೆ ಆಗುತ್ತೆ. ನನ್ನ ಮಗನೇ ಇಲ್ಲಿ ಯಾವ ಕೆಲಸ ಹೋಯ್ತದೋ ಗೊತ್ತಿಲ್ಲ, ಯಾರೋ ಯಾವ ಕಡೆಯಿಂದನೋ ಬಂದು ಹೆಲ್ಪ್ ಮಾಡ್ಬೋದು. 3 ದಿನ ಎಲ್ಲ ಮರ್ತ್ಬಿಟ್ಟು ಬಾ ಮನೆ ಫಿಲಾಡೆಲ್ಫಿಯಾಗೆ. ಅಲ್ಲಿ ಐಮ್ಯಾಕ್ಸ್ ಫಿಲಮ್ ನೋಡ್ದಂಗೆ ಇರುತ್ತೆ ನಿನ್ಗೆ. ಯಾಕೆ ಬಾ ನೀನು, ನಾನ್ ಬೇರೆ ಇರ್ತೀನಿ ಅಲ್ಲಿ. ಅಮೆರಿಕಾದಲ್ಲೇ ಸೆಟ್ಲ್ ಆಗ್ಬಿಟ್ಯಾ ಹೆಂಗೆ? ಚೆನ್ನಾಗಿದ್ದೀನಿ ಮನೆ. ಅಮೆರಿಕಾದಲ್ಲಿ 1-2 ತಿಂಗಳಿಂದ ಇದ್ದು ಯಾಕೋ ತಲೆ ಎಲ್ಲ ಅವಕಾಡೋ ತರ ಆಗ್ಬಿಟ್ಟೈತೆ ಮನೆ. ಅವಕಾಡೋ ಏನ್ ಮಾಮ, ಅದು ಕೆಟ್ಟ ಮಾತಿದ್ದಂಗೈತೆ.
ಅಯ್ಯೋ ಈ ಊರಲ್ಲಿ ಎಲ್ಲೇ ನೋಡಿದ್ರು ಈ ಅವಕಾಡೋ ಹಣ್ಣೆ ಮನೆ. ಅದನ್ನ ಬೆಳಿಗ್ಗೆನೂ ಅದೇ ತಿಂತಾರೆ, ಮಧ್ಯಾಹ್ನ ಸಾಯಂಕಾಲ ಎಲ್ಲ ಟೈಮಲ್ಲೂ ಅದೇ ತಿಂತಾರೆ ಮನೆ. ಚಿಪ್ಸ್ ಕೊಟ್ರೆ ಅದನ್ನು ಅವಕಾಡೋನಲ್ಲೇ ಅದಿನೇನು ರುಬ್ಬಿಟ್ಟು ಗ್ವಾಕಮೊಲೆ ಅಂತ ಮಾಡ್ಕೊಂಡು ತಿಂತಾರೆ ಮನೆಯಲ್ಲಿ. ಒಂದು ಅರ್ಥನೇ ಆಯ್ತಲ್ಲ ನನಗೆ. ನನಗಂತೂ ಎಲ್ಲೋದ್ರು ಅವಕಾಡೋನ ನೋಡಿ 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 ಮೊನ್ನೆ ಮೊಸರನ್ನಾಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಕಲ್ಸ್ಕೊಂಡು ಅವಕಾಡೋನ ಹಿಂಡ್ಕೊಂಡು ತುಪ್ಪ ಹಾಕೊಂಡು ತಿಂದಿದ್ದೀನಿ ಮನೆ. ಈ ತರ ಆಗ್ಬಿಟ್ಟೈತೆ ನನ್ನ ಲೈಫು. ಒಂದೊಂದೇ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಮನೆ. ಅಕ್ಕನಲ್ಲಿ ಏನೇನ್ ಆಗುತ್ತೆ, ಏನೇನ್ ಪ್ಲಾನ್ ಆಗಿದೆ, ಅಲ್ಲಿ ಹೋದ್ಮೇಲೆ ಏನೇನ್ ಸಿಗುತ್ತೆ, ಏನೇನ್ ಇರಲ್ಲ, ನೀನ್ ಯಾವ ಇನ್ಫಾರ್ಮೇಶನ್ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ಬೇಕು, ನಾನು ಎಲ್ಲ ಸೇರ್ಕೊಂಡು ಕ್ಲಿಯರ್ ಮಾಡ್ತೀನಿ ಮನೆ. ಡೋಂಟ್ ವರಿ, ಇದನ್ನ ನೋಡ್ತಾ ಇರು. ಒಂದಾದ್ಮೇಲೆ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ, ನಿನಗೂ ಅನುಕೂಲ ಆಗುತ್ತೆ ನನ್ನ ಮನೆ. ಆಮೇಲೆ ಸುಮ್ಮನೆ ಫೋನ್ ಮಾಡ್ಬೇಡ, ಮಾಮ ಏನಾಯ್ತು, ಎಲ್ಲಿದ್ಯಾ, ಏನ್ ಕತೆ ಅಂತ ಹೇಳ್ಬೇಡ. ಇದನ್ನ ಫಾಲೋ ಮಾಡ್ತಾ ಇರೋದು. ನಿಂಗೆ ಅಕ್ಕ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಒಂದೊಂದೇ ಕೊಡ್ತಾ ಇರ್ತೀನಿ ಮನೆ. ಈ ಅಕ್ಕ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ಅಕ್ಕ ಆರ್ಗನೈಸಿಂಗ್ ಟೀಮ್ ಇಂದ ಒಬ್ರು, ಅದ್ ಯಾವ್ದೋ ಊರ ಐತಲ್ಲ ಮನೆ, ಆ ಊರಲ್ಲಿ ಇದಾರ ಮನೆ. ಯಾವ್ದು ಮಾಮ? ಯಾವ ಊರದು? ಅವರು ಯಾವ್ದೋ ಊರಲ್ಲಿ ಇದಾರ ಮನೆ. ಅದೇ ಮನೆ ಒಂದ್ ಯಾವ್ದೋ ವಾಟರ್ ಫಾಲ್ ಐತಲ್ಲ ಮನೆ, ಫುಲ್ ಉಕ್ಕಿ ಉಕ್ಕಿ ಬರುತ್ತಲ್ಲ ಮನೆ. ಅದ್ ಯಾವ್ದು ವಯಾಗ್ರಾ ಫಾಲ್ಸ್. ಆ ದೇಶದಲ್ಲಿ ನಯಾಗ್ರಾ ಫಾಲ್ಸ್ ಅವ್ರು ಕೆನಡಾಲ್ ಅವ್ರ ಮನೆ. ಅವರು ಅಕ್ಕಾಗ್ ಬರ್ತಾರಂತೆ, ಅವ್ರು ಆರ್ಗನೈಸಿಂಗ್ ಟೀಮ್ ಅಲ್ಲಿ ಅವ್ರೆ. ನಾನು ಅವ್ರು ಸೇರ್ಕೊಂಡು ನಿನ್ಗೆ ಯಾವ್ದು ಬೇಕು ಇನ್ಫಾರ್ಮೇಶನ್ ಎಲ್ಲ ಈಸಿಯಾಗಿ ಒಂದೊಂದೇ ಕೊಡ್ತಾ ಹೋಗ್ತೀವಿ ಮನೆ. ಚಿಲ್ಲಾಗಿ ಬಂದ್ಬಿಡ್ಬೋದು ನೀನು ಅಷ್ಟೇ. ಇರೋ ಮನೆ ಫೋನ್ ಮಾಡ್ತೀನಿ ಹೋಗಿ. ಹಲೋ ರವಿ ಅವ್ರ, ಚೆನ್ನಾಗಿದ್ದೀರಾ? ನಾನು ಸುಬ್ಬು ಮಾತಾಡ್ತಾ ಇರೋದು, ಸುಬ್ಬು ಮಾಮ. ಏಯ್ ಸುಬ್ಬು ಮಾಮ, ಏನ್ ಸಮಾಚಾರ? ಅಮೆರಿಕಾಗೆಲ್ಲ ಹೋಗಿ ಟೆಕ್ಸಸ್ ಎಲ್ಲ ಹೋಗಿ ಚೆನ್ನಾಗಿ ಕೋಬಾಯ್ ಆಗ್ಬಿಟ್ಟಿದ್ಯಂತೆ, ಏನ್ ಸಮಾಚಾರ? ಅದೇ ನಮ್ಮ ಮದ್ದಿದ್ ಮನೆ ಮೀನಾಕ್ಷಮ್ಮನ್ ಮಗ ಮಹೇಶ ಸಿಕ್ಕಿದ್ದ. ಅದೇ ಅಕ್ಕ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೇಳ್ತಾ ಇದ್ದ. ಅಕ್ಕ ತಂಗಿನೆಲ್ಲ ಕರ್ಕೊಂಡ್ ಬರ್ಬೋದಾ ಅಂತ ಕೇಳ್ತಾ ಇದ್ದ ಪಾಪ. ಈ ಖಂಡಿತ ಎಲ್ಲಾನು ಕರ್ಕೊಂಡ್ ಬರ್ಬೋದು ಮಾಮ. ಅಕ್ಕ ಸಮ್ಮೇಳನ ಮಾಡ್ತಾ ಇರೋದಕ್ಕೆ ತಾನೆ 25ನೇ ವರ್ಷ. ವೆರಿ ಬಿಗ್ ಮೈಲ್ ಸ್ಟೋನ್ ಆಫ್ ಅಕ್ಕ. ಒಂದೊಂದು ಹೇಳೋಣ ಅಂತೀಯಾ? ನಮ್ಮವ್ರು ಯೋಚನೆ ಮಾಡೋದು ದುಡ್ಡಿನ ಬಗ್ಗೆ, ಟಿಕೆಟ್ ಬಗ್ಗೆ. ರಾಜಕೀಯ ಟಿಕೆಟ್ ಆಗಿರ್ಬೋದು, ಇಲ್ಲ ನಮ್ಮ ಊರಿಗೆ ಹೋಗ್ತೀವಲ್ಲ ಉದಯರಂಗ ಬಸ್ಸು, ಆ ಟಿಕೆಟ್ ಆಗಿರ್ಬೋದು. ಎಲ್ಲ ಎಂಡ್ ಆಫ್ ದ ಡೇ ದುಡ್ಡೇ ಇಂಪಾರ್ಟೆಂಟ್ ಬಗ್ಗೆ. ಅದೇ ಸರ್, ಇಲ್ಲೆಲ್ಲ ಡಾಲರ್ಗಳಲ್ವಾ ಸರ್? ಇಲ್ಲಿ ಡಾಲರ್ಗಳು ಒಂದೊಂದು ಡಾಲರ್ ನಾವು ಕೊಡ್ತಾ ಇದ್ರೆ ನಮ್ಗೆ ಒಂದೊಂದು ಬಾಟು ಬ್ಲಡ್ ಕೂಟಂಗ್ ಆಗುತ್ತೆ ಸರ್ ಇಲ್ಲಿ. ಹೌದು, ಯಾರಿಗಾನ ಒಂದ್ $10 ಕೊಡು ಅಂದ್ರೆ ಪಾಪ ಹಂಗೆ ಚಳಿ ಜಾಗ ಬಂದ್ಬಿಟ್ಟು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ $1 ಹಾಕ್ಸ್ಕೊಂಡ್ಬಿಡ್ತಾರೆ. ಅಷ್ಟು ಶಾಕ್ ಆಗ್ಬಿಡ್ತಾರೆ ಸರ್ ಡಾಲರ್ ಅಂದ್ರೆ. ಟಿಕೆಟ್ ಇನ್ಫಾರ್ಮೇಶನ್ ಎಲ್ಲಿ ತಗೋಬೇಕು, ಹೆಂಗ್ ಬುಕ್ ಮಾಡ್ಬೇಕು, ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಅದಕ್ಕೆ ಟಿಕೆಟ್ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ನೆಕ್ಸ್ಟ್ ಕೊಟ್ಬಿಡೋಣ ಸರ್. ಅವ್ರ ಯೋಚನೆ, ಆಮೇಲೆ ಅವ್ರ ಇಷ್ಟ, ಅವ್ರಿಗೆ ಬಿಟ್ಟಿದ್ದು ಬರೋದ್ ಬಿಡೋದಲ್ಲ, ಕರೆಯೋದು ನಮ್ ಧರ್ಮ. ನಾವು ಹೊರಗಡೆ ದೇಶದಿಂದ ಬಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಸ್ನೇಹಿತರೆ, ನಮ್ಮ ಮಧು, ರಂಗಯ್ಯ, ನವೀನ್ ಅವರು, ಚಂದ್ರು, ಕಿರಣ್, ರೂಪ, ಇವರೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ಮೇಲೆ ನಾವು ಸಪೋರ್ಟ್ ಮಾಡಲೇಬೇಕು. ಏನಂತೀಯ? ಓಕೆ, ಮತ್ತೆ ಓಕೆ, ಸಿಗೋಣ, ಬಾಯ್. ತಲೆ ಕೆಡ್ಸ್ಕೊಳ್ದೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡು ಮನೆ. ನಿನಗೆ ಒಂದೊಂದು ಪಕ್ಕ. ಸುಬ್ಬು ಮಾಮ ವಿಲ್ ಬಿ ಇನ್ ಅಕ್ಕ ಎಂಟರ್ಟೈನ್ಮೆಂಟ್ ಪಕ್ಕ ಅಷ್ಟೇ. ಓಕೆನಾ? ಬಂದ್ಬಿಡು. ನಿಮ್ ಮನ್ಸಲ್ಲಿ ಸೆಪ್ಟೆಂಬರ್ ವರ್ಗು ಒಂದೇ ಸ್ಲೋಗನ್ ಇರ್ಬೇಕು, ಅಕ್ಕ ಬುಕ್ಕ. ಸುಬ್ಬು ಮಾಮ ನಿಂಗ್ ತುಂಬಾ ಕೋಪು ಮಾಮ. ಏಯ್